ಅಕ್ಕ ಅಕ್ಕಿನ ಹಾಕ್ಬಿಡ್ಲಾ? ಅಕ್ಕ ಏನು ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ಬೆಳಿಗ್ಗೆನೆ ಮೇಘ ಮತ್ತು ಚಿಂಟು ಇಬ್ಬರು ಎಲ್ಲೋ ಹೋದ್ರಂತೆ. ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿಲ್ಲ. ಇವತ್ತು ಮೇಘನ ಪರೀಕ್ಷೆ ಇದೆ. ಸಮಯಕ್ಕೆ ಸರಿಯಾಗಿ ಬಂದರೆ ತಾನೇ ಪರೀಕ್ಷೆಗೆ ಹೋಗ್ಬೋದು. ಇಲ್ಲಾಂದರೆ 1 ವರ್ಷ ಓದಿದ್ದೆಲ್ಲ ವ್ಯರ್ಥವಾಗತ್ತಲ್ಲ. ಅದಕ್ಕೆ ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಬಂದ್ಬಿಡ್ತಾರೆ ಬಿಡಿ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಏನು ಮಕ್ಕಳೋ ಏನು, ಒಂದು ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಇರಿ ನೋಡ್ಕೊಂಬರ್ತೀನಿ. ಅಯ್ಯೋ, ನಮ್ಮ ಅತ್ತಿಗೆನ ಸಣ್ಣ ಸಣ್ಣ ವಿಷಯನೂ ತಲೆಗೆ ಹಾಕೊಂಡು ಬಿಡ್ತಾರಪ್ಪ. ಅತ್ತೆ, ಏನು ಹುಡುಕ್ತಾ ಇದ್ದೀರಾ? ಸುಮತಿ, ನನ್ನ ಕೋಣೆಯಲ್ಲಿ ಒಂದು ಚಿಪ್ ಬಾಳೆಹಣ್ಣು ಇಟ್ಟಿದ್ದೆ. ಈಗ ನೋಡಿದ್ರೆ ಕಾಣ್ತಾನೆ ಇಲ್ಲ. ಈ ಹುಡುಗರು ಎಲ್ಲಾದರೂ ಇಟ್ಟಿದ್ದಾರೇನೋ ಕೇಳೋಣ ಅಂದರೆ ಒಬ್ಬರು ಪತ್ತೇನೇ ಇಲ್ಲ. ಚಿಂಟು ನಿಂತ್ಕೋ. ಚಿಂಟು ನಿಂತ್ಕೋ. ಅಕ್ಕ ಮೇಘ, ಹೇಳ್ದೆ ಮಾಡಿದೆ ಎಲ್ಲಿಗೆ ಹೋಗಿದ್ದೆ? ಅಮ್ಮ ಅದು ಯಾಕೆ ತಡವರ್ಸ್ತಿದ್ಯಾ ಹೇಳು. ಅದು ಹಸುಗ್ ಬಾಳೆಹಣ್ಣು ತಿನ್ಸಕ್ ಹೋಗಿದ್ವಿ. ಏನು, ಹಸುಗೆ ಬಾಳೆಹಣ್ಣು ತಿನ್ಸಕ್ ಹೋಗಿದ್ರಾ? ಓ, ಹಾಗಾದ್ರೆ ನನ್ನ ಕೋಣೆಯಲ್ಲಿ ಇಟ್ಟಿದ್ದ ಬಾಳೆಹಣ್ಣು ತಗೊಂಡೋದು ನೀನೇನಾ? ನಾನಲ್ಲ ಅಜ್ಜಿ, ಮೇಘಕ್ಕ. ಅಲ್ವೇ ಮೇಘ, ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ನಿನಗೆ ಗೊತ್ತಾ? 4 ರೂಪಾಯಿ. ಒಂದು ಚಿಪ್ ಬಾಳೆಹಣ್ಣ ತಗೊಂಡೋಗಿ ಹಸುಗೆ ತಿನ್ಸಿದೆಯಲ್ಲ, ಬುದ್ಧಿ ಇದೆಯೇನೆ ನಿನಗೆ? ಅಜ್ಜಿ, ಗೋಮಾತೆಗೆ ಬಾಳೆಹಣ್ಣು ತಿನ್ನಿಸಿ ಅವ್ರ ಆಶೀರ್ವಾದ ತಗೊಂಡ್ರೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಹೌದಾ? ಹಾಗಾದ್ರೆ ಅವಳ ಮನೆಯಿಂದಲೇ ಬಾಳೆಹಣ್ಣು ತಗೊಂಡೋಗ್ಬೇಕಾಗಿತ್ತು. ಹೋಗ್ಲಿ ಬಿಡಿ ಅತ್ತೆ, ಏನೋ ಗೊತ್ತಿಲ್ಲದೆ ಮಾಡಿದ್ರು. ಏನೇ ಮೇಘ, ಹಸುಗೆ ಬಾಳೆಹಣ್ಣು ತಿನ್ಸಿದ್ರೆ ಪರೀಕ್ಷೆಯಲ್ಲಿ ಹೆಚ್ಚಿಗೆ ಅಂಕ ಸಿಗೋದು ನಿಜಾನಾ? ಹೌದು ಅಜ್ಜಿ, ಗೋಮಾತೆ ಅಂದರೆ ಕಾಮಧೇನು ಅಲ್ವಾ? ಕಾಮಧೇನು ಅಂದರೆ ಏನು ಹೇಳಿ? ಕೇಳಿದ್ದನ್ನ ಕೊಡೋರು ಅಂತ ತಾನೆ. ನಿಜ ನಿಜ. ನಿಂಗೆ ಪರೀಕ್ಷೆನಲ್ಲಿ ಒಳ್ಳೆ ಅಂಕ ಬಂದ್ರೆ ಅಷ್ಟೇ ಸಾಕು. ಯಾಕೆಂದ್ರೆ ಬಾಳೆಹಣ್ಣು ವ್ಯರ್ಥ ಆಗ್ಬಾರ್ದು ನೋಡು. ದೊಡ್ಡಮ್ಮ, ಇವತ್ತು ಅಕ್ಕದ ಸೀನ ಅಟ್ಟಿಸ್ಕೊಂಡ್ ಬಂದ. ಹೌದಾ? ಹೌದು. ಅಕ್ಕ ರೋಡಿಗೆ ಬಂದ್ರೆ ಸಾಕು, ಎಲ್ಲಿ ಓಡ್ ಬಂದ್ಬಿಡ್ತಾನೆ. ಅಕ್ಕ ಅವನು ನೋಡಿದ್ರೆ ಗಡಗಡ ಅಂತ ನಡುಗ್ಬಿಡ್ತಾಳೆ. ಯಾವನ ಅವನು ಎಲ್ಲಿರ್ತಾನ ಅವನು? ಬಾರಲ್ಲಿ ಹೆಂಗಿರ್ತಾನ ಅವನು? ನಮ್ಮ ಹುಡುಗಿಂದೇ ಅಲಿತಾನ. ತೋರ್ಸೋನ ಅವನ ಕೈ ಕಾಲು ಮುರಿದು ಬಿಡ್ತೀನಿ. ಈ ಪಶುಪತಿ ಏನು ಅಂತ ತೋರ್ಸಾಬಿಡ್ತೀನಿ. ಅಯ್ಯೋ ಮಾವ, ಸೀನ ಅಂದ್ರೆ ಹುಡ್ಗ ಅಲ್ಲ, ಮುದ್ದಾಗಿರೋ ಪುಟಾಣಿ ನಾಯಿ ಮರಿ. ಚಿಂಟು, ಇವ್ರನ್ನ ಕರ್ಕೊಂಡು ಹೋಗಿ ಆ ಸೀನನ್ನು ತೋರಿಸು. ಅಂಗಡಿಲಂತೂ ಮೈ ಮುರಿದು ಕೆಲಸ ಮಾಡಲ್ಲ, ಆ ನಾಯಿ ಕೈಕಾಲಾದ್ರೂ ಮುರಿಲಿ. ಹೋಗ್ರಿ, ಪಶುಪತಿ ಯಾರು ಅಂತ ಆ ನಾಯಿಗೆ ಹೇಳ್ಬಿಟ್ಟು ಬನ್ನಿ. ನನ್ನ ಕಾಲಿಳಕ್ಕೆ ಕಾಯ್ತಾ ಇರ್ತೀಯ ನೀನು. ಟೈಮ್ ಬರಲಿ, ಈ ಪಶುಪತಿ ಏನು ಅಂತ ತೋರಿಸ್ತೀನಿ. ಮೇಘ, ಟೈಮ್ ಆಯ್ತಲ್ಲೇನೆ, ಇವತ್ತು ಪರೀಕ್ಷೆ ಇದೆ. ಅಯ್ಯೋ ಹೌದಲ್ವಾ ಅಮ್ಮ, ನಾನು ಹೋಗಿ ರೆಡಿ ಆಗ್ತೀನಿ. ಬೇಗ ಹೊರಡು. ಏನಿದು? ನಿನ್ನನ್ನೇ ಕೇಳ್ತಾ ಇರೋದು. ಏನಿದು? ನಿನ್ನ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ನಡೀತಾ ಇರೋ ಹಾಗಿದೆ.
ಇನ್ನೊಂದು ಸಲ ಇಂಥದ್ದನ್ನೆಲ್ಲ ಈ ಮನೆಯಲ್ಲಿ ನೋಡಿದ್ರೆ ನಿನ್ನ ಗ್ರಾಚಾರ ನೆಟ್ಗಿರಲ್ಲ. ಮೇಘ, ಎಲ್ಲಿಂದ ತಂದೆ ಈ ಪುಸ್ತಕನ? ಈ ಪುಸ್ತಕ ನಂದಲ್ಲ ಅಮ್ಮ, ಛಾಯಂದು. ಅವಳು ಅವ್ರ ತಂದೆಗೆ ಹೆದರ್ಕೊಂಡು ಬೇಡ ಬೇಡ ಅಂದ್ರು ಈ ಪುಸ್ತಕನ ಕೈಗೆ ಇಟ್ಬಿಟ್ಟು ಹೊರಟು ಹೋದ್ಲು. ಈ ವಿಷಯನ ನೀನು ಅಣ್ಣನ ಹತ್ರ ಹೇಳ್ಬೋದಾಗಿತ್ತಲ್ವಾ? ಸುಮ್ಮನೆ ಅವಳಿಂದ ನೀನು ಬೈಸ್ಕೊಳ್ಳೋ ಹಾಗಾಯ್ತು ನೋಡು. ಅಪ್ಪನ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಯಾರಿಗಿದೆ, ನೀವೇ ಹೇಳಿ ಅತ್ತೆ. ಸರಿ, ಪರೀಕ್ಷೆಗೀಗ ಸಮಯ ಆಯಿತು, ಹೋಗಿ ರೆಡಿ ಆಗು. ಇನ್ನು ಮುಂದೆ ಈ ಥರದ ಪುಸ್ತಕ ಎಲ್ಲ ತರಬೇಡ. ಚಾಯಂಗೂ ಹೇಳು. ಹೋಗು. ಮೇಘ, ಅಮ್ಮ, ಬಾಡ್ ಹೋದ ನನ್ನ ಮಗಳ ಮುಖ ಈಗ ಅರಳ್ತಾ ಇದೆ. ಅಮ್ಮ ಅಲ್ವೇ? ಅಪ್ಪ ಬೈದಿದ್ದು ನಿನ್ನ ಒಳ್ಳೇದಕ್ಕೆ ಅಲ್ವಾ? ತಪ್ಪೆಲ್ಲ ನಂದೇ ಅಲ್ವಾ ಅಮ್ಮ? ಆ ಪುಸ್ತಕ ಛಾಯಂದು ಅಂತ ಅಪ್ಪಂಗೆ ಗೊತ್ತಿರಲಿಲ್ಲ ಅಲ್ವಾ? ನೀ ಹೇಳಬೇಕಿತ್ತಲ್ವಾ? ಅಪ್ಪನ ಕಂಡ್ರೆ ಯಾತಿಗೆ ನಿಂಗೆ ಅಷ್ಟೊಂದು ಭಯ? ಅದು ಭಯ ಅಲ್ಲ ಅಮ್ಮ, ಅಪ್ಪನ ಮೇಲಿರೋ ಗೌರವ. ಅಪ್ಪ ಬೈಯೋವಾಗ ನನಗೆ ನೋವಾಗೋದಿಲ್ಲ ಅಮ್ಮ. ಅಪ್ಪ ಬೈಯೋವಾಗ ನನ್ನ ಮಗಳನ್ನ ಬೈತಿದ್ದೀನಲ್ಲ ಅಂತ ಅವ್ರ ಮುಖದಲ್ಲಿ ಕಾಣುತ್ತಲ್ಲ ನೋವು, ಅದನ್ನ ನೋಡಿದಾಗ ನನಗೆ ತುಂಬ ನೋವಾಗುತ್ತೆ. ಅಪ್ಪಂಗೆ ಈ ಥರ ಪುಸ್ತಕ ಎಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರು ಅದನ್ನು ಬಿಸಾಕದೆ ಮನೆ ತನಕ ತಂದಿದ್ದು ನನ್ನ ತಪ್ಪು. ನಾನು ಮಾಡಿದ ಕೆಲಸಕ್ಕೆ ನನಗೆ ಪಶ್ಚಾತ್ತಾಪ ಆಯ್ತೆ ವಿನಃ ಅಪ್ಪ ಬೈದಿದ್ದಕ್ಕಲ್ಲ ಅಮ್ಮ. ದೊಡ್ಡವಳಾಗ್ಬಿಟ್ಲು ನನ್ನ ಮಗಳು. ನೀ ಮಾತಾಡೋದನ್ನ ಕೇಳೋದಕ್ಕೆ ತುಂಬ ಖುಷಿಯಾಗತ್ತೆ. ಆದರೆ ನಿನ್ನಲ್ಲಿ ಒಂದೇ ಒಂದು ಕೊರತೆ. ಏನಮ್ಮ? ಈ ಭಯ. ಅಪ್ಪ ಬೈದಿದ್ದನ್ನು ಬಿಡು, ನೀನು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಭಯ ಪಡ್ಕೋತಿಯಲ್ಲ, ಯಾಕೆ? ಅದೇನೋ ಗೊತ್ತಿಲ್ಲ ಅಮ್ಮ, ನನಗೆ ಗೊತ್ತಿಲ್ಲದೆ ಭಯ ಬಂದ್ಬಿಡುತ್ತೆ. ನೀನು ಜೊತೆಲಿರುವಾಗ ನನಗೆ ಭಯನೇ ಆಗೋದಿಲ್ಲ, ಧೈರ್ಯವಾಗಿರ್ತೀನಿ. ಒಂದು ವೇಳೆ ನಾನಿಲ್ಲ ಅಂತಿಟ್ಕೋ, ಆಗ ನೋಡು ಮಗಳೇ, ಧೈರ್ಯ ಅನ್ನೋದು ಹೆಣ್ಮಕ್ಳಿಗೆ ಆಯುಧ ಇದ್ದಾಗೆ. ಅದನ್ನು ನಾವು ಯಾವಾಗಲೂ ನಮ್ಮ ಗುಂಡಿಗೆನಲ್ಲಿ ಇಟ್ಕೊಂಡಿರಬೇಕು. ಯಾವುದೇ ಪರಿಸ್ಥಿತಿ ಬಂದರೂ ನಾವು ಅದನ್ನು ಎದುರಿಸ್ಬೇಕು, ಗೊತ್ತಾಯ್ತಾ? ಎಲ್ಲ ತಯಾರಾಗಿದೆಯಾ? ಹ್ಞೂ ಅಮ್ಮ. ಪರೀಕ್ಷೆಗೆ ಸಮಯ ಆಯಿತು, ನಡಿ. ಮೇಘ, ಓದಿದ್ದೇನೆಲ್ಲ ಚೆನ್ನಾಗಿ ಜ್ಞಾಪಿಸ್ಕೊಂಡು ಒಂದು ಪ್ರಶ್ನೆನೂ ಬಿಡ್ದಾಗೆ ಎಲ್ಲದಕ್ಕೂ ಉತ್ತರ ಬರಿಬೇಕಾಯ್ತಾ? ಬೇಗ ಬೇಗ ಬೇಗ, ಒಂದು ನಿಮಿಷ. ಈ ಸ್ವೀಟ್ ತಿಂದು ಸ್ವೀಟಾಗಿ ಎಕ್ಸಾಮ್ ಬರಿ. ಸ್ವೀಟಾಗಿ ಮಾರ್ಕ್ಸ್ ಬರಲಿ. ಎಲ್ಲಿ ಆ ಮಾಡು.
ಮೀನಾಕ್ಷಿ, ಇವಳು ಪರೀಕ್ಷೆಗೆ ಹೋಗುವಾಗೆಲ್ಲ ನೀನು ಜಾಮೂನ್ ತಿನ್ಸೋದನ್ನ ಬಿಟ್ಟೇ ಇಲ್ಲ ನೋಡು. ನಾವು ಬಿಟ್ಟಿಲ್ಲ. ಬಾ ಮಗಳೇ, ಎಕ್ಸಾಮ್ ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಚಿಕ್ಕಪ್ಪ. ನಿಮಗೂ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾಕೆ? ಇವತ್ತು ನಿಮ್ಮ ಮ್ಯಾರೇಜ್ ಆನಿವರ್ಸರಿ. ಥ್ಯಾಂಕ್ ಯು ಕಂದ. ಥ್ಯಾಂಕ್ ಯು. ಹಾಂ ಮಗಳೇ, ನಿನಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಏನ್ ಚಿಕ್ಕಪ್ಪ ಅದು? ಹೊಸ ಪೆನ್. ಪ್ರತಿ ಸಲ ಎಕ್ಸಾಮ್ಗೆ ನೀನು ನಾನು ಕೊಡೋ ಪೆನ್ನಿಂದ ತಾನೇ ಬರೆಯೋದು, ಮರ್ತ್ಬಿಟ್ಯಾ? ತಗೋ. ಥ್ಯಾಂಕ್ ಯು ಚಿಕ್ಕಪ್ಪ. ಪೆನ್ ಜೋಪಾನ ಮಗಳೇ, ಫಾರಿನ್ ಪೆನ್ ಅದು. ನನ್ನ ಫ್ರೆಂಡ್ ಹೇಳಿ ನಿನಗೋಸ್ಕರ ಅಂತಲೇ ತರಿಸಿದ್ದು. ಸೋಮು, ಪೆನ್ನನ್ನೇನೋ ಫಾರಿನಿಂದ ತರಿಸ್ಬಿಟ್ಟೆ, ಇವಳು ಗೋರನೆಲ್ಲಿಂದ ಕರೆಸ್ತೀಯಾ? ಎಲ್ಲಿಂದ ಕಸೋಣ ಪುಟ್ಟಿ? ಅಲ್ವೇ ಮೀನಾಕ್ಷಿ, ನನ್ನ ಮೊಮ್ಮಗಳಿಗೆ ಅಂತ ಒಬ್ಬ ರಾಜ್ಕುಮಾರ ಹುಟ್ಟಿರ್ಲೇಬೇಕಲ್ವಾ? ಹುಟ್ಟಿರ್ತಾ ಇರ್ತಾನೇನಮ್ಮ, ಇವಳಿಗಿಂತ ಮುಂಚೆನೆ ಹುಟ್ಟಿರ್ತಾನೆ. ಈಗ ಯಾವ್ದಾದ್ರು ಕಾಲೇಜಲ್ಲಿ ಓದ್ತಿರ್ತಾನೆ ಅನ್ಸತ್ತೆ. ಅಲ್ವೇನೆ ಬೇಗ? ಅಮ್ಮ ನೋಡಮ್ಮ, ಅದಾಗೆ ಬೇಗ ಇಷ್ಟೆಲ್ಲ ನಿಮ್ಗೆ ಫೇರ್ವೆಲ್ ಪಾರ್ಟಿ ಇರ್ಬೇಕಲ್ವಾ? ಹೌದು ಅತ್ತೆ. ಮೇಘ, ನೀನ್ ಸೀರೆ ಉಟ್ಕೊಂಡ್ರೆ ಮುದ್ದ ಕಾಣಿಸ್ತೀಯ. ನಿನ್ನ ರಾಜ್ಕುಮಾರಿ ತರ ನಾನೇ ರೆಡಿ ಮಾಡ್ತೀನಿ, ಸರಿನಾ? ಹುಷಾರು ಅದಕ್ಕೆ. ಇವಳು ರಾಜ್ಕುಮಾರ ಅದೇ ಸಮಯಕ್ಕೆ ಬಂದು ಇವಳೇ ನನ್ನ ರಾಜ್ಕುಮಾರಿ ಅಂತ ಹೊತ್ಕೊಂಡು ಹೋಗ್ಬಿಟ್ಟಾನು. ಆದ್ರೆ ಸೀನೆ ಬಿಡ್ಬೇಕಲ್ಲ ಒತ್ಕೊಂಡೋಗೋದಿಕ್ಕೆ. ಅಮ್ಮ ನೋಡಮ್ಮ, ಎಲ್ರು ನನ್ನ ಹೇಗ್ ಚುಡಾಯಿಸ್ತಾ ಇದ್ದಾರೆ ಅಂತ. ಮೇಘ, ಇವರೆಲ್ಲ ನಿನ್ನ ಚುಡಾಯಿಸ್ತಾ ಇಲ್ಲಮ್ಮ, ನಿನ್ನ ಬಗ್ಗೆ ಇವ್ರಿಗೆಲ್ಲ ಎಷ್ಟು ಕನಸಿದೆ ಅಂತ ತೋರಿಸ್ಕೊತಾ ಇದ್ದಾರೆ ಅಷ್ಟೇ. ನಿನ್ನನ್ನು ಮದುಮಗಳಾಗಿ ನೋಡೋವರೆಗೂ ಆ ದೇವರು ನನ್ನನ್ನು ಉಳಿಸಿದ್ರೆ ಸಾಕಮ್ಮ. ಅಮ್ಮ, ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇವಳ ಮದ್ವೆ ಏನು, ಇವಳ ಮಕ್ಳ ಮದ್ವೆನೂ ನೀವು ನೋಡ್ತೀರಾ? ಅಮ್ಮ, ಪುಟ್ಟ, ಪರೀಕ್ಷೆಗೆ ಲೇಟ್ ಆಯ್ತು, ಹೊರಡಮ್ಮ. ಅಯ್ಯೋ ಹೌದಲ್ವಾ ಅಮ್ಮ, ನಾನು ಹೊರಡ್ತೀನಿ. ಅಜ್ಜಿ, ನಾ ಹೋಗಿ ಬರ್ತೀನಿ. ಚಿಕ್ಕಪ್ಪ ಬಾಯ್ ಬಾಯ್. ಅಮ್ಮ, ಚಿಕ್ಕಮ್ಮ ಫೋನ್ ಮಾಡದೇ ಇದ್ರೆ ಏನಂತೆ? ನೀನೇ ಅವ್ರಿಗೆ ಫೋನ್ ಮಾಡು. ಸರಿ ಸರಿ, ನಾನಿನ್ನು ಹೊರಡ್ತೀನಿ. ಆಯ್ತಪ್ಪ. ಬಳೆಗಳು ಈಗ ಹಾಕ್ಕೊಳ್ಬೇಕು ಅಂದ್ರೆ ಆಗತ್ತಾ? ಹಾಗೆಲ್ಲ ಬಳೆಗಳು ಬೇಕು ಅಂದ್ರೆ ಬಳೆಗಾರ ಮನೆ ಬಾಗಿಲಿಗೆ ಬಂದ ತಕ್ಷಣ ನಾನು ಸ್ವಾತಿ ಇಬ್ರು ಆ ಬಳೆಗಾರನ ಹತ್ರ ಕುತ್ಕೊಂಡು ಕೈಗೆ 2 ಡಜನ್ ಬಳೆಗಳನ್ನ ಹಾಕೋತಿದ್ವಿ. ಆದರೆ ಸ್ವಾತಿ ಒಂದೊಂದ್ಸಲ ಅಪ್ಪನ ಜೊತೆ ಜಗಳ ಮಾಡಿಕೊಂಡು 3 ಡಜನ್ ಬಳೆಗಳನ್ನ ತಗೋತಿದ್ಲು. ಎಷ್ಟು ಚೆನ್ನಾಗಿತ್ತು ಆ ಬಾಲ್ಯ.
ಈಗ ಬಾಲ್ಯನೂ ಮುಗಿದು ಯೌವನನೂ ಮುಗೀತು. ಈಗ ಏನಪ್ಪ ಇದು? ಬಳೆಗಳು ಒಡೆದೋಯ್ತು. ಗಾಜಿನ ಬಳೆ ಮನೆಯಲ್ಲಿ ಒಡೆದ್ರೆ ಅಶುಭ ಅಂತಾರೆ. ಏನ್ ಕಾದಿದ್ಯೋ? ಯಾವ ಕೆಟ್ಟ ಸುದ್ದಿ ಕೇಳ್ಬೇಕಾಗಿ ಬರುತ್ತೋ ಏನೋ. ಹಲೋ ಅಕ್ಕ, ಅಕ್ಕ, ಸ್ವಾತಿ ಮಾತಾಡ್ತಾ ಇದ್ದೇನೆ. ಸ್ವಾತಿ, ಅಕ್ಕ, ಸ್ವಾತಿ, ಹೇಗಿದೆಯಕ್ಕ? ಚೆನ್ನಾಗಿದ್ದೀನಿ. ನಿನ್ನ ಒಳ್ಳೆ ಮನಸ್ಸಿಗೆ ನೀನು ಯಾವಾಗಲೂ ಚೆನ್ನಾಗೇ ಇರ್ತೀಯ. ಇಷ್ಟು ವರ್ಷದ ನಂತರ ನಿನ್ನ ಧ್ವನಿ ಕೇಳ್ತಾ ಇದ್ದೀನಲ್ಲ, ಮನ್ಸಿಗೆ ಒಂಥರ ಖುಷಿ ಆಗ್ತಿದೆ ಕಣೆ. ಸ್ವಾತಿ, ನಿನ್ನ ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಕ್ಕ. ಹೇಗಿದೆಯೇ? ಒಂದು ರೀತಿಯಲ್ಲಿ ಸುಖವಾಗಿದ್ದೀನಿ, ಇನ್ನೊಂದು ರೀತಿಯಲ್ಲಿ ಇಲ್ಲ. ಸ್ವಾತಿ, ನಿನಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಯಾಕಕ್ಕ? ನಾನು ನಿನ್ನ ಜೊತೆ ಫೋನ್ ಮಾಡಿ ಮಾತಾಡಲ್ಲ ಅಂತ. ಮಾತಾಡಬೇಕು ಅನ್ಕೋತೀನಿ, ಆದರೆ ಏನು ಮಾಡೋದು? ಸ್ವಾತಿ, ಇವತ್ತು ಬೆಳಿಗ್ಗೆನೂ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡೆ ಕಣೆ. ಆದರೆ ಏನು ಮಾಡೋದು, ಕೆಲಸದ ಒತ್ತಡ ಆಗಲಿಲ್ಲ. ನಿಂಗೊಂದು ವಿಷಯ ಗೊತ್ತಾ? ಇವತ್ತು ನಾನು ನಿನಗೆ ಇಷ್ಟವಾದ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ನನ್ನ ಇಷ್ಟಗಳೆಲ್ಲ ನೆನಪಿಟ್ಕೊಂಡಿದ್ಯಾ, ನಾನು ಮಾತ್ರ ನಿನ್ನ ನೆನಪಿಲ್ಲ ಅಲ್ವಾ? ಅಯ್ಯೋ ಹುಚ್ಚಿ, ಏನು ಮಾತಾಡ್ತೀಯ? ನಮ್ಮವ್ರನ್ನ ನಾವು ಯಾವತ್ತಾದ್ರೂ ಮರಿತೀವ ಹೇಳು? ಅದಿರಲಿ, ಅದೇನು ಇದ್ದಕ್ಕಿದ್ದಾಗೆ ಈ ಅಕ್ಕನ್ನ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಎಲ್ಲದಕ್ಕೂ ಸಮಯ ಬರಬೇಕಲ್ಲಕ್ಕ. ಈಗ ಬಂದಿದೆ. ತುಂಬ ಖುಷಿ ಆಗ್ತಿದೆ ಕಣೆ ನಿನ್ನ ಜೊತೆ ಮಾತಾಡ್ತಾ ಇರೋದಕ್ಕೆ. ನೀನು ಇಲ್ಲಿಗೆ ಬಂದರೆ ನನಗಿನ್ನೂ ಸಂತೋಷ ಆಗುತ್ತಕ್ಕ. ಬರಬೇಕು, ನಿನ್ನನ್ನು ನೋಡಬೇಕು ಅಂತ ನನಗೂ ತುಂಬ ಅನ್ನಿಸ್ತಿದೆ ಕಣೆ. ಆದರೆ ಏನು ಮಾಡೋದು, ಸಂಸಾರದ ಜವಾಬ್ದಾರಿ. ನೋಡೋಣ, ಆ ಗಳಿಗೆನೂ ಬರ್ಬೋದು. ಈಗ ಬಂದಿದ್ಯಾಕ್ಕ, ನೀ ಬೆಂಗಳೂರಿಗೆ ಬಂದ್ಬಿಡು. ಇವತ್ತೇ ಹೊರಟು ಬಂದ್ಬಿಡು.